ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಉಗಾರ್ಕುರ್ದನಲ್ಲಿ ಶ್ರೀ ದುರ್ಗಾದೇವಿ ಭವ್ಯ ದೇವಸ್ಥಾನದ ಉದ್ಘಾಟನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಸಮಾರಂಭವು ಅತಿ ವಿಜೃಂಭಣೆಯಿಂದ ನಡೆಯಿತು. ಶ್ರೀ ದುರ್ಗಾದೇವಿ ದೇವಸ್ಥಾನವು ಭವ್ಯವಾಗಿ ಅತಿ ಸುಂದರವಾಗಿ ನಿರ್ಮಾಣವಾಗಿದ್ದು, ಮಂದಿರದ ಜೀರ್ಣೋದ್ಧಾರಕ್ಕಾಗಿ ಗೊಲ್ಲರ ಸಮಾಜವು ಅತಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ದೇವಿ ಮಂದಿರದಲ್ಲಿ ಹೋಮ ಪೂಜೆ, ಮಂತ್ರಪಠನೆ, ಪಾಲಕಿಯ ಭವ್ಯ ಮೆರವಣಿಗೆ, ಮಹಿಳೆಯರಿಂದ ಕುಂಭ ಮೆರವಣಿಗೆ, ಅನೇಕ ರೀತಿಯ ಸಂಗೀತ ವಾದ್ಯಗಳ ವೇಷಧಾರಿಗಳ ಕುಣಿತ ಹಾಗೂ ಒಂದು ಸಮಾರಂಭಕ್ಕೆ ಮೆರುಗು ತಂದಿತು. ಶ್ರೀ ದುರ್ಗಾದೇವಿ ಉದ್ಘಾಟನೆ ಹಾಗೂ ಕಳಸಾರೋಹಣ ಸಮಾರಂಭಕ್ಕೆ ಪರಮ ಪೂಜ್ಯರುಗಳು, ಮಾಜಿ ಶಾಸಕರುಗಳು, ಪಂಚಾಯಿತಿಯ ಸದಸ್ಯರುಗಳು, ಅಧ್ಯಕ್ಷರುಗಳು, ನಾಗರಿಕರು, ಗುರು ಹಿರಿಯರು, ಮಹಿಳೆಯರು, ಮಕ್ಕಳು, ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶ್ರೀ ದುರ್ಗಾದೇವಿ ದೇವಸ್ಥಾನದ ಉದ್ಘಾಟನೆ ಹಾಗೂ ಕಳಸಾರೋಹಣ ಸಮಾರಂಭದಲ್ಲಿ ಯಾವುದೇ ಕುಂದುಕೊರತೆ ಆಗದಂತೆ ದುರ್ಗಾದೇವಿಯ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ವ್ಯವಸ್ಥಾಪಕ ಸಮಿತಿಯವರು ನೋಡಿಕೊಂಡರು. ವರದಿಯನ್ನು ನೀಡಿದವರು ಭರತ್ ಮುರುಗುಂಡೆ. ಚಪ್ಪಾಳೆ ತಟ್ಟಬೇಕು ಸರ್. ದೀಪ ಬೆಳಗಿಸಿದ ನಂತರ ಚಪ್ಪಾಳೆ ತಟ್ಟಬೇಕು. ನಮ್ಮ ರಜನಿಕಾಂತ್ ಶಾ ಅವರು ದೀಪವನ್ನು ಬೆಳೆಸ್ತಾ ಇದ್ದಾರೆ. ಇನ್ನು ಡಾಕ್ಟರ್ ಶಿವಗೌಡ ಕಾಜಿ ಅವರು ಕೂಡ ದೀಪವನ್ನು ಬೆಳೆಸಬೇಕಂತ ತಮ್ಮಲ್ಲಿ ವಿನಂತಿ. PSI ಸಾಹೇಬರಾಗಿರ್ತಕ್ಕಂಥ ರಾಘವೇಂದ್ರ ಕೋಚ್ ಸಾಹೇಬರು ಕೂಡ ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ದೀಪವನ್ನು ಬೆಳಗಿಸಿರ್ತಕ್ಕಂಥ ಎಲ್ಲ ಗಣ್ಯಗಳು ಸರ್, ಧನ್ಯವಾದ ಸರ್. ಉದ್ದೇಶ ಇಟ್ಕೊಂಡ 79 ಈ ಗುಡಿ ಸ್ಥಾಪನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಕಟ್ಟಲಿಕ್ಕೆ 80 ಮುಗೀತು. ಆಯಕ್ಕೆ ನಮ್ಮ ತಂದೆಯವರು ಈ ಊರಿನ ಸೇರ್ಮಂತ್ರಿದ್ದರು. ಅವಾಗ ಅವ್ರು ಬಂದು ವ್ರತ ಇಟ್ಕೊಂಡು ಬಂದರು. ಪ್ರತಿ ವರ್ಷ ನಾವು ದುರ್ಗಾದೇವಿಯ ಜಾತ್ರೆ ಪೂಜೆ ಮಾಡ್ತೀವಿ. ಪ್ರತಿ ವರ್ಷ ಕೊಟ್ಟು ಹೋಗ್ತಾರೆ. ಇವರು ಸುಮಾರು 11 ತಿಂಗಳು ಈ ದೇಶದಲ್ಲಿ ಇವರೆಲ್ಲ ಒಂದು ಜಡಿಬೂಟಿದಿಂದ ತಯಾರಾದಂಥ ಆಯುರ್ವೇದಿಕ್ ಔಷಧಗಳನ್ನು ಮಾರಾಟ ಮಾಡಿ ಕೊನೆಗೆ ತಮ್ಮ ಊರಿಗೆ 1 ತಿಂಗಳ ಬಿಫೋರ್ ಬಂದು ಈ ಜಾತ್ರೆ ಮಾಡ್ತಿರ್ತಾರೆ. ಗೊಲ್ಲ ಸಮುದಾಯಕ್ಕೆ, ವೈಷ್ಣವ ಸಮುದಾಯಕ್ಕೆ ಎಲ್ಲಿ ಕೃಷ್ಣ ಪರಮಾತ್ಮ ಅಂತ ಕರಿತೀರ, ಕೃಷ್ಣನ ವಂಶಜರು ಎಲ್ಲಿ ಬಂದಾರ ಅಂತ ಕೇಳಿದ್ರೆ ಅದು ಕೃಷ್ಣಾ ನದಿ ದಂಡಿ ಉಗಾರ ಕುರ್ದು ಬಂದಾರಪ್ಪ ಅಂದ್ರೆ ಅಂತ ವಿಷಯ ಸರ್, ಅಂತ ವಿಷಯ. ಬಹುಶಃ ಆ ಕೃಷ್ಣನನ್ನ ನೋಡಿಲ್ಲ, ನಿಮ್ಮ ಒಳಗೆ ಕೃಷ್ಣನನ್ನ ನೋಡ್ತಾ ಇದ್ದೀವಿ. ಬಹುಶಃ ಕೃಷ್ಣ ಯಾರಿಗೆ ಎಂದೂ ತಪ್ಪು ಮಾಡಿಲ್ಲ. ನೀ ಜನಾಂಗದ ಹುಟ್ಟಿದವರು ಜನ ನೀವೇನದಲ್ಲ. ಇನ್ನೊಬ್ಬರಿಗೆ ಎಂದೂ ತಪ್ಪು ಮಾಡುವಂತ ಸಮಾಜ ಯಾವ್ದಂದ್ರ ಅದು ವೈಷ್ಣವ ಸಮಾಜ, ಗೊಲ್ಲ ಸಮಾಜ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಅಲ್ಕೋತ ಕೃಷ್ಣ ಪರಮಾತ್ಮ ಗೊಲ್ಲ ಅಂದ್ರ ಆಕಳುಗಳನ್ನ ಕಾಯ್ತಿದ್ದ. ಆಕಳುಗಳು ಹೊಟ್ಟ್ಯಾಗ 33 ಕೋಟಿ ದೇವತೆಗಳದಾವ. ಆ 33 ಕೋಟಿ ದೇವತೆಗಳನ್ನ ಪೂಜೆ ಮಾಡಿರ್ತಕ್ಕಂಥ ತಾಕತ್ ಯಾರಲ್ಲೈತಂದ್ರ ನಿಮ್ಮ ಸಮಾಜಕ್ಕೆ ಬಂಧುಗಳೇ ತಮ್ಮೆಲ್ಲರಿಗೆ ಗೊತ್ತಿರಬೇಕು. ಅಂತ ಅದ್ಭುತ ಸಮಾಜಕ್ಕೆ ಪೂಜಾ ಶ್ರೀ ಪ್ರೊಫೆಸರ್ ಶ್ರೀಯುತರಾಗಿರ್ತಕ್ಕಂಥವ್ರು ಬಹಳ ಸರಳ ಸಜ್ಜನದ ವ್ಯಕ್ತಿ ಸರ್. ನಾನು ಬಂದು ಕೇಳಿದೆ, ಸರ್ ಈ ಸಮಾಜ ಸ್ವಲ್ಪ ನನ್ನ ಕೂಡ ನನ್ನ ವಯಸ್ಸಿಗೆ 82, ನಾನು 40 ವರ್ಷ ಹಿಂದೆ. ಯಾಕಂದ್ರೆ ನನ್ನ ಆತ್ಮೀಯರಾದಂಥ ಶಿವಗೌಡ ಕಾಗಿ ಅವರು ಹೇಳಿದ್ದಾರೆ ಸ್ವಲ್ಪ ಬೇಗನೆ ಇದು ಮಾಡಬೇಕಂತ ಹೇಳಿ. ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ, ಈ ಗೊಲ್ಲರ ಸಮಾಜ, ನಾನು ತಾಲೂಕು ಅಭಿವೃದ್ಧಿ ಮಂಡಳದ ಅಧ್ಯಕ್ಷ ಇದ್ದೆ. ಈ ಸಮಾಜದ ಜನರು ಇಲ್ಲೇ ಗೋಬರಿ ಹಾಕೊಂಡು ಇಲ್ಲಿ ಇರ್ತಿದ್ರು. ಆಚೆಗಡೆ ಬಾಜುಕ ಈ ರೋಡ್ ಬಿಟ್ಟಾಗ ಈ ಕಡೆ ಸ್ವಲ್ಪ ಇತ್ತು, ಒಂದು ಗುಡಿ ಇತ್ತಿಲ್ಲಿ. ಅವಾಗ ನನಗೆ ಇವರು ಜನರ ಸಹಾಯ ಮಾಡಿದ್ದಾರೆ ಅಂತ ತಿಳ್ಕೊಂಡು ಇವರೊಂದು ಬೇಡಿಕೆ ಇಲ್ಲಿ ಒಂದು ಗುಡಿ ಆಗ್ಬೇಕಂತ ಹೇಳಿ ಅದರಿಂದ ಪರ್ಯಾವರಣ ಸಮಾರಂಭಕ್ಕೆ ನಾ ಬಂದಿದ್ದೇನೆ 40 ವರ್ಷದ ಹಿಂದೆ. ಜನರ ಸಹಕಾರ ಮತ್ತು ದುರ್ಗಾದೇವಿ ಆಶೀರ್ವಾದ, ಜನರ ಸತ್ಕಾರದ ಈ ಎರಡರ ಮಧ್ಯದಲ್ಲಿ ಇವತ್ತು ಯಾದವ ಸಮಾಜದಲ್ಲಿ ಭಕ್ತಿ ಸೇರ್ಕೊಂಡು ಇದೊಂದು ಭವ್ಯ ಮಂದಿರ ಕಟ್ಟ್ಯಾರಲ್ಲ, ಇದು ಬಹಳ ಶ್ರೇಷ್ಠವಾಗಿರುವಂತಹದ್ದು ಅನ್ನೋಂಥದ್ದು. ಇದನ್ನ ಹೇಳಿದ್ರು, ನಮ್ಮ ಸಿದ್ಧಗೌಡರು ಹೇಳಿದ್ರು, ನಮ್ಮ ಕಾರ್ಯಕರ್ತ ನಿರೂಪಣೆ ಮಾಡೋರು ಹೇಳಿದರು. ಸಮಾಜದವರು ತಾವು ಸ್ವಂತ ಕಟ್ಟಿದಾರನ್ನಂತ ಮಾತನ್ನ ಹೇಳಿದರು. ಯಾವಾಗಲೂ ಅವರನ್ನ ಕಾಪಾಡ್ತಾರನ್ನಂಥದ್ದು ಕೂಡ ಇವತ್ತು ನಾವು ನೆನಪಿಡ್ಬೇಕು. ಜಗತ್ತಿನೊಳಗೆ ಬೆಲೆ ಕಟ್ಟಲಿಕ್ಕೆ ಬರ್ತದೆ ಎಲ್ಲ ವಸ್ತುಗಳನ್ನ. ಒಂದು ಹಣ್ಣನ್ನ ಬೆಲೆ ಕಟ್ಟಬಹುದು, ಒಂದು ಮಾವಿನ ಹಣ್ಣಿನ ಬೆಲೆ ಒಂದು 100 ರೂಪಾಯಿ ಅಂತ ಹೇಳ್ಬಹುದು, 500 ರೂಪಾಯಿ ಅಂತ ಹೇಳ್ಬಹುದು. ಆದರೆ ಹಣ್ಣಿನ ಬೆಲೆ ಕಟ್ಟಲಿಕ್ಕೆ ಬರ್ತದ, ಆದರೆ ಹಣ್ಣಿನ ರುಚಿಯನ್ನ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ.
ಒಂದು ಹೂವನ್ನ ಬೆಲೆ ಕಟ್ಲಿಕ್ಕೆ ಬರ್ತದೆ. ಒಂದು ಗುಲಾಬಿ ಹೂವನ್ನ ಇದು ಎಷ್ಟು ಕಿಮ್ಮತ್ತ, ಇದಕ್ಕೆ 5 ರೂಪಾಯಿ 50 ರೂಪಾಯಿ ಅಂತ ಹೇಳ್ಬೋದು ಗುಲಾಬಿ ಹೂವಿಗೆ, ಆದರೆ ಸುವಾಸನೆಗೆ ಬೆಲೆ ಕಟ್ಲಿಕ್ಕೆ ಬರುವುದಿಲ್ಲ. ಇವತ್ತು ಸಮಾಜದವರು ಇದನ್ನ 1 ಕೋಟಿ ಖರ್ಚು ಮಾಡ್ಯಾರ ಅಂತ ಹೇಳ್ಬಹುದು, 2 ಕೋಟಿ ಖರ್ಚು ಮಾಡ್ಯಾರ ಅಂತ ಹೇಳ್ಬಹುದು, ಆದ್ರೆ ಭಕ್ತಿಯಿಂದ ಕಟ್ಟಾರ ಇದಕ್ಕೆ ಬೆಲೆ ಕಟ್ಲಿಕ್ಕೆ ಬರುವುದಿಲ್ಲ. ಅಂತ ಭಕ್ತಿಯಿಂದ ಕಟ್ಟಿದಂತ ಮಂದಿರ ಇದು ಈ ದುರ್ಗಾದೇವಿಯ ಮಂದಿರ. ಇವತ್ತು ಎದರಿಂದ ಭವ್ಯವಾಗಿ ಬೆಳೀತದಂದ್ರೆ ಭಾರತದ ಸಂಸ್ಕೃತಿ ಇವತ್ತ ಎಲ್ಲಾದ್ರೂ ಇದ್ರೆ ಅದು ಗುಡಿ ಗುಂಡಾರದಿಂದ, ಮಠ ಮಂದಿರದಿಂದ, ಮಹಾತ್ಮರ ಸಾಧು ಸಂತರಿಂದ, ದಾನಿಗಳಿಂದ, ದಾನಿವಂತರ ಜನರಿಂದ ಇವತ್ತು ಬೆಳಗ್ತಾ ಇದೆ ಅನ್ನೋಂಥದ್ದು ಕೂಡ ಇವತ್ತು ನೆನಪಿಡಬೇಕು. ಫೋಟೋಗ್ರಾಫರ್ ರೈಟ್ ಅಂತ ನಾವು ಕಳಿಸ್ತಾ ಇದ್ದೀವಿ. ರೈಟಾ? ಓಕೆ. ಹಾ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದ. ಓಕೆ, ಧನ್ಯವಾದಗಳು ಸರ್. सुभराव गोसावी, संजय अशोक भजंत्री, अप्पासाहेब भजंत्री, भास्कर जाधव, इंद्र जयसिंगपूर, सुनील भद्रे.